ಯೆಶಾಯನ ಗ್ರಂಥ 14ನೇ ಅಧ್ಯಾಯ ಮೊದಲನೇ ವಚನ ಹಿಡಿದು 7ನೇ ವಚನ ತನಕ ಮಾತ್ರ ನಾವು ವಾಕ್ಯ ಧ್ಯಾನ ಮಾಡಿರಿ. ಮೊದಲನೇ ವಚನ ಓದ್ರಿ ಮೈಕಿದ್ದಿನವರು. ಕೂಡಿ ಬಂದು ಯಾಕೋಬನ ಮನೆತನಕ್ಕೆ ಸೇರಿಕೊಳ್ಳುವರು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಈ ಒಂದು ಸಂದರ್ಭದಲ್ಲಿ ನಾವು ನಿಜವಾಗ್ಲೂ ದೇವರು ಅದ್ಭುತವಾದ ರೀತಿಯಲ್ಲಿ ಹೇಳ್ತಾರ, ಮಾತಾಡ್ತಾರ. ಯೆಶಾಯನ ಮುಖಾಂತರ ಬಗ್ಗೆ ಮಾತಾಡ್ತಾರ. ಏನಂತ ಹೇಳ್ತಾರ ಅಂದ್ರ, ಯೆಹೋವನು ಯಾಕೋಬರನ್ನು ಕನಿಕರಿಸಿ ಅಂತ. ಯಾಕೋಬ ಯಾರಂದ್ರೆ ಕೊನಾರಲ್ಲ, ಅಬ್ರಹಾಮನ ಮೊಮ್ಮಗ. ಆಶೀರ್ವಾದಗಳು ಒಂದೊಂದು ಕುಟುಂಬದಾಗ ಒಬ್ಬೊಬ್ಬರು ನೀತಿವಂತರು, ಭಯ ಭಕ್ತಿ ಉಳ್ಳ ಜನರು, ದೇವರಿಗೆ ಪ್ರೀತಿ ಮಾಡ್ತಕ್ಕಂಥ ಜನರು ಹುಟ್ಟಿ ಬರ್ತಕ್ಕಂಥ ಸಂದರ್ಭದಲ್ಲಿ ಯೆಶಾಯ ಪ್ರವಾದಿ ಹೇಳ್ತಾರ, ಯಾಕೋಬನ ವಂಶದಾಗ ಅವ್ರಿಗೆ ದೇವರು ಏನ್ ಮಾಡ್ತಾರಂತ್ರಿ, ಕನಿಕರ ತೋರಿಸ್ತಾರ. ಕನಿಕರ ಯಾವಾಗ ತೋರಿಸ್ತಾರ ಗೊತ್ತದ್ರಿ? ಒಬ್ಬರ ಮೇಲೆ ಕನಿಕರ ಬರಬೇಕು, ದಯ ಬರಬೇಕು, ಪ್ರೀತಿ ಬರಬೇಕು ಅಂದ್ರ ಅವ್ರ ಪರಿಸ್ಥಿತಿಗೆ ನೋಡಿ ಎಷ್ಟೋ ಮಂದಿ ಕಳಕಳಿ ಬಿಡ್ತಾರ. ಥೋಡೆ ಮಂದಿ ಕಳಕಳಿ ಬಂದ್ರೂ ನಮ್ಗೆ ಅವ್ರಿಗೆ ಸಂಬಂಧ ಇಲ್ಲ ಅಂತ ಅಂತಾರ. ಕಡೆಗೆ ದೇವ್ರ ದೃಷ್ಟಿಯಲ್ಲಿ ಅದು ಸರಿಯಾಗಿನಲ್ಲ. ನಮಗೆ ಗೊತ್ತಿರಲಿ, ಗೊತ್ತು ಇರಲ್ಲೇ ಹೋಗ್ಲಿ. ಕನಿಕರ ಪಡುವರು, ದಯ ತೋರಿಸೋರು, ಪ್ರೀತಿ ಮಾಡುವರು, ಸಹಾಯ ಮಾಡುವ ಜನರು ಯಾರಿಗೆ ಇಷ್ಟ ಅಂತಂದ್ರ ದೇವ್ರಿಗಿಷ್ಟ. ಮತ್ತು ಯಾರಿಗಾದ್ರೂ ಸಹಾಯ ಮಾಡ್ತಾರೋ ಆ ಜನರಿಗೆ ಬಹಳ ಇಷ್ಟ. ಏನಿಲ್ಲ ಅಲ್ಲ. ಆದ್ರ ಈ ದೇವರು ಅಬ್ರಹಾಮಿಗೆ ವಾಗ್ದಾನ ಮಾಡ್ಯಾರ. ದೇವರು ಅಬ್ರಹಾಮಿಗೆ ವಾಗ್ದಾನ ಮಾಡಿಕೆಸಿ ಅಂತಂದ್ರ ಇಸಾಕಗೂ ದೇವರು ಸಹಾಯ ಮಾಡ್ಕೊತ ಬಂದರ. ಇಸಾಕಲಿಂದು ಏಸಾವುಗ ಯಾಕೋಬಗ ದೇವರು ಪ್ರೀತಿ ಮಾಡ್ಕೊತ ಬಂದಾರ. ಈ ರೀತಿಯಾಗಿ ಒಬ್ಬೊಬ್ಬರಿಗೆ ಅಂದ್ರೆ ಈ ರೀತಿಯಾಗಿ ಅಭಿಷೇಕ ಮಾಡಿ ಆಶೀರ್ವಾದ ಮಾಡಿ ಒಂದು ಉನ್ನತ ಸ್ಥಿತಿಯನ್ನು ತರಲಕ ದೇವರು ಇಷ್ಟಪಡಿತಾರೆ. ಇಷ್ಟಪಡಿತಕ್ಕಂಥ ಸಂದರ್ಭದಲ್ಲಿ ಮೊಟ್ಟ ಮೊದಲಾಗಿ ದೇವರು ಯಾರ ಮೇಲೆ ಕನಿಕರ ಪಡ್ಬೇಕಂದ್ರ ನಮ್ಮೆಲ್ಲ ನಿಮ್ಮೆಲ್ಲ ಕನಿಕರ ಪಡ್ಬೇಕು. ದೇವರು ಯಾವಾಗಾದ್ರೆ ಕನಿಕರ ಪಡ್ತಾರೋ ಅವಾಗೆ ನಾವು ಕರುಣೆ ಹೊಂದುತ್ತೇವೆ. ಒಂದು ವೇಳೆ ಕರುಣೆ ಹೊಂದಲ್ದೇವು ಅಂತಂದ್ರ ನಾವು ಏನು ಮಾಡಿವಿ? ಏನೂ ಇಲ್ಲ. ಕರುಣೆ ಮಾತ್ರ ಹೊಂದಬೇಕು. ಈ ರೀತಿಯಾಗಿ ವಾಕ್ಯದ ಮತ್ತೇನಂತ, ಇಸ್ರಾಯೇಲರನ್ನು ಆರಿಸಿಕೊಂಡು ಸಚ ದೇಶದಲ್ಲಿ ತಂಗಿಸಬೇಕೆಂದಿದ್ದಾನಷ್ಟೇ ಅಂತ. ಯಾವ ದೇಶದಲ್ಲಿ? ಸಚ ದೇಶದಲ್ಲಿ. ಇವತ್ತು ನಾವು ಪಟ್ಟಣದಲ್ಲಿ ಇದ್ದಿದ್ದೆವು. ಈ ಪಟ್ಟಣದಲ್ಲಿ ನಾವು ವಾಸ ಮಾಡ್ತಾ ಇದ್ದೇವೆ, ಜೀವಿಸ್ತಾ ಇದ್ದೇವು. ನಮಗೆ ಅನೇಕ ಥರದ ಕಷ್ಟಗಳು ನಷ್ಟಗಳು ಇದ್ದಿರ್ಬೋದು. ದೇವರಿಗೆ ಸ್ತೋತ್ರ. ಎಲ್ಲರಿಗವ, ನಮಗ್ಯವ ಅವಮಾನಗಳು, ದುಃಖಗಳು, ಕಷ್ಟಗಳು, ರೋಗಗಳು, ಹಿಂಸೆಗಳು ಎಲ್ಲರಿಗೆ ಅವನ, ಏನು ನಮಗೆ ಅವನ ಅಂತಂದ್ರೆ ನಾವ್ಯಾಕೆ ಚಿಂತೆ ಮಾಡಬೇಕು? ಮಾಡ್ಬಿಡ್ದಲ್ಲ. ಆದ್ರೆ ಈ ದೇಶದಾಗ ನಮ್ಗೆ ಸೇರಲಿಕ್ಕೆ ನಮ್ಮ ಪೈಲೆ ಯಾಕಡೆ ಇದ್ದಿದ್ದೆವು, ನಾವು ಹೆಂಗಿದ್ದಿದ್ದೆವು, ನಮ್ಮ ಪರಿಸ್ಥಿತಿ ಏನಾಗಿತ್ತು, ಅಲ್ಲಿದ್ದರೂ ನಾವು ಇನ್ನೂ ಹೆಂಗಿರ್ತಿದ್ದೆವು, ಅದ್ರ ವಿಷಯದಾಗ ನಾವು ಚಿಂತೆ ಮಾಡ್ಬೇಕಾದ್ರ ನಾವು ನಿಜವಾಗ್ಲು ದೇವರು ನಮಗೆ ಎಷ್ಟೋ ದಯ ತೋರ್ಸ್ಯಾರ, ಎಷ್ಟೋ ಕನಿಕರ ತೋರಿಸಿ ಈ ಒಂದು ಪ್ರಾಂತದಲ್ಲಿ ನಮ್ಗೆ ಸುಖವಾಗಿ ಜೀವಿಸ್ಬೇಕಂದ್ರ ದೇವರು ಇಷ್ಟಪಟ್ಟಾರ. ಹಲ್ಲೆಲೂಯಾ. ದೇವ್ರ ಸ್ತೋತ್ರ. ನಿಜವಾಗ್ಲು ದೇವ್ರು ನಮಗೆ ಪ್ರೀತಿ ಮಾಡ್ತಾರಂದ್ರೆ ಇಲ್ಲ ಅಲ್ಲ, ದೇವ್ರು ಖಂಡಿತವಾಗಿ ನಮಗೂ ಪ್ರೀತಿ ಮಾಡ್ತಾರ. ಆದ್ರ ಈ ಸ್ವಚ್ಛ ದೇಶದಲ್ಲಿ ತಂಗಿಸಬೇಕೆಂದಿದ್ದಾನಷ್ಟೇ. ಪರದೇಶಿಗಳು ಅವರೊಂದಿಗೆ ಕೂಡಿ ಬಂದು ಯಾಕೋಬನ ಮನೆತನಕ್ಕೆ ಸೇರಿಕೊಳ್ಳುವರು. ಈ ಜನಾಂಗದವರು ಅವರನ್ನು ಕರೆತಂದು ಸ್ವಸ್ಥಳಕ್ಕೆ ಸೇರಿಸುವರು. ಆಗ ಇಸ್ರಾಯೇಲಿನ ಮನೆತನದವರು ಯೆಹೋವನ ದೇಶದಲ್ಲಿ ಆ ಜನಾಂಗದವರನ್ನು ಗಂಡು ಹೆಣ್ಣು ಮಕ್ಕಳನ್ನಾಗಿ ಇಟ್ಟುಕೊಳ್ಳುವರು. ಅವರಿಗೆ ಸರಿಯಾಗಿ ಇದ್ದುದರು ಅವರನ್ನು ಸೆರೆ ಹಿಡಿಯುವವರು ತಮ್ಮನ್ನು ಹಿಂಸಿಸಿದವರ ಮೇಲೆ ಅಧಿಕಾರ ನಡೆಸುವರು.
ಇವತ್ತು ನಾವು ಪರದೇಶಿಯಾಗಿ ಬಂದೆವು ಅಂತಂತಂದ್ರೆ ಇಲ್ಲಿ ನಮ್ಗ ಅನೇಕ ಜನರು ನಮ್ಮ ಮೇಲೆ ಅಧಿಕಾರ ನಡೆಸ್ಬೇಕಂತ ಯಾಕೆಂದ್ರೆ ಅನ್ಯಾಯವಾಗಿ ಅನ್ಕೋತಿರ್ಬೇಕು. ನಮ್ಮೆಲ್ಲ ನಿಮ್ಮೆಲ್ಲ ದೇವ್ರ ದಯ ಇತ್ತು ಅಂತಂದ್ರ ಅವನ ಮೇಲೆ ದಮ್ಮಿಲ್ಲ ನಮ್ಮೆಲ್ಲ ಅಧಿಕಾರ ನಡೆಸ್ಲಕ್ಕ ಏನದ ಸಾಧ್ಯ ಅದನ? ಅರೆ ನಮಗೂ ನಿಮಗೂ ದೇವ್ರ ಪ್ರೀತಿ ಮಾಡಿ ಆತನ ಕುರಿತದ ಕೆಳಗೆ ನಮಗೆ ಇಟ್ಕೊಂಡಿನಾಗ ಅವ ಏನು ಮಾಡಲ್ಲ. ಅವನ ಬಳಿ ಏನೇ ಇದ್ದಿರ್ಬೋದು, ಶಕ್ತಿ ಇದ್ದಿರ್ಬೋದು, ಸಿಟ್ಟಿದ್ದಿರ್ಬೋದು, ಏನೇ ಇದ್ದಿರ್ಬೋದು, ಕರೆಕ್ಟ್ ಅಧಿಕಾರ ಮಾತ್ರ ನಮ್ಮೆಲ್ಲ ಅವನಿಗೆ ನಡೆಸ್ಲಕ್ಕ ಆಗ್ಲಕ್ಕ ಸಾಧ್ಯನೇ ಇಲ್ಲ. ಏನ್ ಸಾಧ್ಯದ ಅಂತೀರಿ? ಇಲ್ಲ. ಯಾಕೆ ಗೊತ್ತಾ? ಇದು ದೇವರ ದಯ ಅಲ್ಲ. ಮತ್ತೇನದಂತ? ಮತ್ತು ಯೆಹೋವನು ನಿಮ್ಮ ಸಂಕಟದಿಂದಲೂ ಒಳದಿಂದಲೂ ಕಠಿಣವಾದ ಬಿಟ್ಟಿಯ ಸೇವೆಯಿಂದಲೂ ನಿಮ್ಮನ್ನು ವಿಶ್ರಾಂತಿಗೊಳಿಸುವ ದಿನದಲ್ಲಿ ಬಾಬೆಲೋನಿನ ರಾಜನಿಗೆ ವಿರುದ್ಧವಾದ ಈ ಪಂದ್ಯವನ್ನು ನೀವು ಹೇಗೆ ಎತ್ತಿ ಹೇಳಬೇಕು? ಆಹಾ, ಹಿಂಸಕನು ಕೊನೆಗಣಿಸು, ರೇಗಾಟವು ನಿಂತಿತು. ಜನಾಂಗಗಳನ್ನು ಕೋಪ ಕೇಂದ್ರದಿಂದ ಎಡಬಿಡದೆ ಹೊಡೆದು ಜನಾಂಗಗಳು ಸಿಟ್ಟಿನಿಂದ ತಡೆಯಲಿಲ್ಲದ ಹಿಂಸಿಸಿ ಅಳುತ್ತಿದ್ದ ದುಷ್ಟರ ಕೋಲನ್ನು ರಾಜರ ದಂಡ ಎನ್ನುವ ಯೆಹೋವನು ಮುರಿದು ಬಿಟ್ಟನು. ಹಲ್ಲೆಲೂಯಾ. ಇವತ್ತು ನಮ್ಮ ಮೇಲೆ ಯುದ್ಧ ಮಾಡ್ಲಕ್ಕೆ ಬರ್ತಕ್ಕಂಥ ಪ್ರತಿ ಒಬ್ಬೊಬ್ಬರಿಗೆ ಏನಂತಂದ್ರೆ ದೇವ್ರು ಏನಂತಂದ್ರ ಅವ್ರ ಬಳಿ ಇರ್ತಕ್ಕಂಥ ಹತ್ಯಾರಗಳು, ಅವ್ರಿಗಿರ್ತಕ್ಕಂಥ ಅಧಿಕಾರ, ಅವ್ರ ಬಲ ಎಲ್ಲ ದೇವ್ರು ಮುರಿತಿ ಅಲ್ತಾರ. ಯಾಕೋ ಗೊತ್ತಾ? ಕೇವಲ ನಾವು ನೀವು ಇಸ್ರಾಯೇಲ ಒಂದು ಸ್ವಭಾವ ಧರಿಸಿಕೊಂಡಿದ್ದು ಆ ಯೆಹೋವ ದೇವರಿಗೆ ನಾವು ಕೊಂಡಾಡಕ್ ಕಡಿಂದೆ, ಆ ಯೆಹೋವ ದೇವರು ಹೇಳಿರ್ತಕ್ಕಂಥ ಮಾತುಗಳು ನಾವು ಕೇಳ್ಕೊಂಡು ಅದ್ರ ಪಾರಕ್ಕರ್ಕ ಬಗ್ಗೆ ನಾವು ನಡಿ ಕಡಿಂದೆ ನಮ್ಮ ಸಂತ ದೇವರದ. ನಾವು ಸ್ವಲ್ಪ ಜನರೇ ಇದ್ದಿರ್ಬೋದು, ನಾವು ಬಲಹೀನರೇ ಇದ್ದಿರ್ಬೋದು, ಕರೆಕ್ಟ್ಗೆ ಬಲಿಷ್ಠ ಜನರ್ಕಿನ್ನ ಬಲಿಷ್ಠ ಜನಾಂಗವಾಗಿ ದೇವರು ನಮಗೆ ನಿಲ್ಲಿಸಾರ. ಸ್ತೋತ್ರ, ಹಲ್ಲೆಲೂಯಾ. ಏನ್ ನಿಲ್ಲಿಸಿಲ್ಲ? ನೋಡ್ಲಾಕ್ ನಾವು ಬಡವರಿದ್ದೆವು, ನೋಡ್ಲಾಕ್ ನಾವು ಬಲಹೀನರಿದ್ದೆವು, ಕಡೆಗೆ ದೇವರು ನಮ್ಮ ಪಕ್ಷದಲ್ಲಿ ಇದ್ದಿನ ಕಡೆಂದು ಶಕ್ತಿಮಂತರು ಧನವಂತರು ಸಹ ನಮಗೆ ನೋಡಿಕೆ ಅಂದ್ರ ಭಯ ಪಡಿತಕ್ಕಂತಾರ ಒಂದು ಹೆದರಿಕೆ ಅವರ ಹೃದಯದಲ್ಲಿ ದೇವರೇ ಹುಟ್ಟಿಸ್ತಾರ. ಏನು ಹುಟ್ಟಿಸಲ್ಲ? ಅದೇ ಕಡೆಯಿಂದ ನಮಗೆ ಏನು ನಂಬಲ್ಲ. ಇವತ್ತು ನಿಜವಾಗ್ಲೂ ಈ ದೇಶದಾಗ ಎಷ್ಟು ಹೋರಾಟ ನಡೆದ, ಎದ್ರ ಕಡೆ ನಡೆದ್ರಿ? ಎದ್ರ ಕಡೆ ನಡೆದ? ಅದೇ ಹಳೆ ಕಾಲದಾಗ ನಾವು ಇನ್ನ ಸಣ್ಣವ್ರು ಇದ್ದಿದ್ದೆವು, ಅವಾಗ ನಮ್ಮ ಕಾಲದಾಗಾರ ಇದ್ದಿಲ್ಲ, ನಾವು ಹುಟ್ಟಿನಗಾರ ಇದ್ದಿಲ್ಲ, ಕಾಲಿಗೆ ಸೊಡ್ಡು ಇರ್ತಿದ್ವು ಅಂತ, ಚಪ್ಪಲಿ ಇಲ್ಲ. ಈಗ ದೇವ್ರು ನಮ್ಗೆ ಬೂಟ್ ಹಾಕೊಂಡು ಓಡಾಡ್ತಕ್ಕಂಥ ಯೋಗ್ಯತೆ ಕೊಟ್ಟಾರ ಅಂದ್ರೆ ದೇವ್ರ ಕೃಪೆನೇ ಅಲ್ಲ, ಏನಿಲ್ಲ. ಒಂದು ಕಾಲದಾಗ ನಮ್ಮ ಮಂದಿಗೆ ಎಲ್ಲರಿಗೆ ಏನಿದ್ದು ಅಂತ ನಾವು ಹಾದಿ ನೋಡ್ತಾ ಹೋದ್ರು ನಮ್ಮ ಹೆಜ್ಜೆಗಳು ಕಾಣಿಸಲ್ಲಪ್ಲೆ ನಮ್ಮ ಹಿಂದೆ ಸೊಡ್ಡುಗಳು ಹೋಗ್ತೇನಂದ್ರೆ ಮುಚ್ಕೊಂತ ಬರ್ತಿದ್ವು ಅಂತ. ಆ ರೀತಿ ಇರ್ತಿತ್ತು. ಅದು ಆ ರೂಲ್ಸ್ ಎಲ್ಲ ಮತ್ತೆ ತೆಗೀರಿ ಅಂತ ಹೇಳ್ತಾರ. ಒಂದ್ಸಲ ದೇವ್ರ ಅದಕ್ಕೆ ಮುಚ್ಚ ಹಾಕ್ಯಾರ, ಮತ್ತೆ ಅದಕ್ಕೆ ತೆಗಿಬೇಕಮ್ಮ ಚಕ್ಕರ್ದಾಗ್ಯಾರ. ಸಾಧ್ಯನಾ ಅಂತೀರಿ? ಒಂದೇಳಿ ನಾವು ನೀವು ಪ್ರಾರ್ಥನೆ ಮಾಡೋದ್ರ ಅವ್ರಿಗೆ ಸಾಧ್ಯ ಆಯ್ತದ, ಒಂದೇಳಿ ನಾವು ನೀವು ಪ್ರಾರ್ಥನೆ ಮಾಡ್ತೇವೆ ಅಂತಂದ್ರೆ ನಮಗೆ ಸಾಧ್ಯ ಆಯ್ತದ. ಏನಾಗಲ್ಲ. ನಾವು ನೀವು ಬರೋಬ್ಬರ ಪ್ರಾರ್ಥನೆ ಮಾಡಿದೆವು ಅಂತಂದ್ರ ನಾವು ಬೂಟ್ ಹಾಕೊಂಡು ಓಡಾಡ್ತಕ್ಕಂಥ ಪದವಿನೇ ದೇವರು ನಮಗೂ ನಮ್ಮ ಮಕ್ಕಳಿಗೂ ಖಂಡಿತವಾಗಿ ಕೊಡ್ತಾರ. ಒಂದೇಳಿ ನಾವು ಪ್ರಾರ್ಥನೆ ಮಾಡೋದು ಅಂದ್ರ ಸೊಡ್ಡು ಕಟ್ಕೊಂಡು ನಾವು ಓಡಾಡ್ಬೇಕಾಯ್ತದ. ನಮ್ಮ ಹೆಜ್ಜೆ ಹೋಗಿನ ಹೆಜ್ಜೆ ಖೂನ ಆಗಲ್ಲ. ಹಲ್ಲೆಲೂಯಾ. ಈ ರೀತಿಯಾಗಿ ನಾವು ಬಹಳ ಜಾಗೃತವಾಗಿ ಇರ್ಬೇಕಾಗಿದೆ. ಆ ರೀತಿಯಾಗಿದ್ದರೂ ಮಾತ್ರ ನಮ್ಗೇನ್ ಸಿಕ್ತು ಅಂತಂದ್ರ ದೇವರು ಸಂಪೂರ್ಣವಾಗಿ ಅವ್ರ ಬಲಗಳ ಮೂಲಕ ಅಂದ್ರ ಅವರಿಗೆ ಸೋಲಿಸಿ ಏನ್ ಮಾಡ್ತಾರಂದ್ರಿ, ಭೂಲೋಕವೆಲ್ಲ ಶಾಂತವಾಗಿ ವಿಶ್ರಾಂತಿ ಕೊಂಡಿದೆ, ಹರ್ಷ ಧ್ವನಿ ಗಾಯುತ್ತಾರೆ ಅಂತ. ನಾವು ಹರ್ಷ ಧ್ವನಿ ಗಾಯ್ಬೇಕು. ಹರ್ಷ ಧ್ವನಿ ಗಾಯ್ಬೇಕಾದ್ರೆ ನಾವು ದೇವರಿಗೆ ಯಾವಾಗಲೂ ಕೊಂಡಾಡ್ಕೊತಾನೆ ಇರಬೇಕು. ಅಂತಂದ್ರ ಈ ಹಳೆ ಬಡಬಡಿಕೆದಾಗಿರ್ತಕ್ಕಂಥ ಅನೇಕ ಮಾತುಗಳು ನೆರವೇರ್ಲಕ್ಕ ದೇವರು ಯಾವುದೋ ಒಂದು ಯುಗದಾಗ ಏನಂತಂದ್ರ ಆತ ಈ ಧರ್ಮಶಾಸ್ತ್ರ ಸಿದ್ಧಪಡಿಸ್ಯಾರ. ಈ ಧರ್ಮಶಾಸ್ತ್ರ ಸಿದ್ಧಪಡಿಸಬೇಕಂದ್ರ ಯೇಸಿನ ಗ್ರಂಥದಾಗ ಈ ಅಬ್ರಹಾಮ, ಇಸಾಕ, ಯಾಕೋಬ, ಏಸವ ಇವ್ರ ಮೂಲಕವಾಗಿ ದೇವ್ರ ಕಾರ್ಯ ಮಾಡ್ಕೊತ ಬಂದಾರಲ್ಲ, ಅದು ನಾವು ಖಂಡಿತವಾಗಿ ನಾವು ಒಪ್ಕೋಬೇಕಾಗ್ಯದ. ದೇವ್ರ ಹರ ಆತ ಎಲ್ಲಿದ್ದರು
ನಮಗೂ ಸಹಾಯ ಮಾಡ್ತಾರೆ, ನಮ್ಗೆ ಕೂಗು ಕೇಳ್ತಾರ ಎಂಬುದು ವಿಶ್ವಾಸ ನಮಗಿದ್ರು ಮಾತ್ರ ಖಂಡಿತವಾಗಿ ದೇವರು ನಮಗೂ ಸಹಾಯ ಮಾಡ್ತಾರ ಮತ್ತ ನಮಗೆ ಬಲ ಪಡಿಸ್ತಾರ. ಮಾರ್ಕನ ಬರೆದ ಸುವಾರ್ತೆದಾಗ 15ನೇ ಅಧ್ಯಾಯದಾಗ 42ನೇ ವಚನದಾಗ ನಾವು ವಾಕ್ಯ ಧ್ಯಾನ ಮಾಡಿರಿ. ಹದಿನೈದರಾಗ 42. ಆಗಲೇ ಸಂಜೆ ಆಗಿತ್ತು ಮತ್ತು ಆ ದಿನವು ಪೌರ್ಣಮಿಯ ದಿನ, ಅಂದರೆ ಸಬ್ಬ ದಿನದ ಹಿಂದಿನ ದಿನ ಆಗಿತ್ತು. ಹೀಗಿರಲಾಗಿ ಅರಸನಾದ ಯೋಸೇಫನೆಂಬವನು ಬಂದು ಧೈರ್ಯದಿಂದ ಪಿಲಾತನ ಬಳಿಗೆ ಹೋಗಿ ಯೇಸುವಿನ ದೇಹವನ್ನು ತನಗೆ ಕೊಡಿಸಬೇಕೆಂದು ಬೇಡಿಕೊಂಡನು. ಇವನು ಹಿರೀ ಸಭೆಯವರಲ್ಲಿ ಘನವಂತನು, ದೇವರ ರಾಜ್ಯವನ್ನು ಎದುರು ನೋಡುತ್ತಿದ್ದನು. ಹಲ್ಲೆಲೂಯ. ನಾವು ಏನ್ ನೋಡ್ಬೇಕಂದ್ರ ದೇವ್ರ ರಾಜ್ಯ ಕಡೆಯಿಂದ ನೋಡ್ಬೇಕು. ನಾವು ಆ ದೇವ್ರ ರಾಜ್ಯ ಕಡೆಯಿಂದ ನೋಡ್ತಕ್ಕಂತ ಅಬ್ರಹಾಮ, ಇಸಾಕ, ಯಾಕೂಬ ಇವರೆಲ್ಲರೂ ಏನ್ ಮಾಡಿರತ್ತಂದ್ರ ದೇವ್ರ ಕಡೆ ನೋಡ್ಕೊತ ನಡೆದಾರ. ಅವರು ಆ ದೇವ್ರ ಕಡೆ ನೋಡ್ಕೊತ ನಡೆದಿನ ಕಡೆಯಿಂದ ಅವ್ರಿಗೆ ಪ್ರತಿಯೊಂದು ವಿಷಯದಾಗ ಪ್ರತಿಯೊಂದು ಸ್ಥಳದಲ್ಲಿ ದೇವ್ರ ಅವರಿಗೆ ಮೇಲು ಮಾಡಿ ಅವರೆಲ್ಲರಿಗೆ ಸಹಾಯ ಮಾಡಿನಾಗೆ ದುಷ್ಟರಿಗೆ, ಗರ್ವಿಷ್ಠರಿಗೆ, ಮೋಸ ಮಾಡ್ತಕ್ಕಂಥ ಜನರಿಗೆ ಅವರೆಲ್ಲರಿಗೂ ದೇವ್ರು ಬಿಡಿಸ್ಕೊತ ಬಂದು ಅವ್ರ ಕೋಲುಗಳು ಎಲ್ಲ ಮುರಿದು ಬಿಟ್ಟಾರ. ದೇವ್ರು ಏನ್ ಮುರಿದು ಬಿಟ್ಟಿಲ್ಲ ಅಲ್ಲ. ಈ ವಿಷಯದಾಗ ದೇವ್ರು ಬಿ ನಮಗೂ ಪ್ರತಿಯೊಂದು ವಿಷಯದಲ್ಲಿ ನಮಗೆ ಮೇಲು ಮಾಡ್ಬೇಕಲ್ಲತ್ತಾರ. ಕರೆಕ್ಟ್ಗೆ ಎಲ್ಲಿರ್ತಕ್ಕಂಥ ಜನರು ಮಾತ್ರ ಅದಕ್ಕೆ ಲಕ್ಷ್ಯ ಕೊಡಲಂತಾರ. ಏನ್ ಕೊಳ್ಳತ್ತಾರ? ಇದಕ್ಕೆ ಲಕ್ಷ್ಯ ಕೊಟ್ಟರು ಮಾತ್ರ ಇದ್ರಾಗ ನಾವು ಸಾಮರ್ಥ್ಯ ಅದ, ಇದ್ರಾಗ ಶಕ್ತಿ ಅದ, ಇದ್ರಾಗ ಪ್ರಭಾವ ಅದ, ಇದ್ರಾಗ ಆಶೀರ್ವಾದಗಳನ್ನ ಹೊಂದ್ಕೊಳಕ ನಮಗೆ ಯೋಗ್ಯತೆ ಐತದ. ಇಲ್ಲ ಹೋದ್ರಿಲ್ಲ. ಅದಕ್ಕೆ ಇಲ್ಲಿ ನಾವು ನೋಡ್ಬೇಕಾದ್ರ ಒಬ್ಬ ವ್ಯಕ್ತಿಯನ್ನ, ಆ ವ್ಯಕ್ತಿ ಹೆಸರು ಏನಂತ? ಏಷಪ್ಪ. ಯಾರಂತ ಆತ? ಸಭೆ ಹಿರಿಯರು. ಸಭೆ ಹಿರಿಯರು ಅಂತ ಎದಕ್ಕಂತಾರ? ಕುನದ ಮೆತ್ತಡದಾಗ ಹಾಡ ಹಾಡ್ತಾರ ತೋಲ್ ಭಾರಿ. ಕುನದ ಯಾ ಹಾಡ? ಮುಖಂಡನಂಬವ ಎಂತವನಿರಬೇಕು, ನಮ್ಮ ಸಭೆಯದೊಳಗೆ ಮುಖಂಡನಂಬವ ಎಂತವನಿರಬೇಕು. ಎಂತವಿರ್ಬೇಕಂದ್ರ ಭಕ್ತನಾಗಿರ್ಬೇಕು, ಧೈರ್ಯವಂತನಾಗಿರ್ಬೇಕು, ಮುಂದಕ ಭಯಭಕ್ತಿಯಿಂದ ನಡೀತಕ್ಕಂಥ ವ್ಯಕ್ತಿ ಆಗಿರ್ಬೇಕು, ಪ್ರತಿಯೊಂದು ಹೋರಾಟದಲ್ಲಿ ಗೆಲ್ಲತಕ್ಕಂಥ ವ್ಯಕ್ತಿ ಆಗಿರ್ಬೇಕು. ಆ ವ್ಯಕ್ತಿಗೆ ಸಭೆ ಹಿರಿಯರು ಅಂತಾರ. ಊರ್ ಕಡೆ ನೋಡ್ಬೇಕಾದ್ರೆ ಲೇಮೆನ್ಗಳು, ಡಿಲಿಕೆಟ್ಗಳು, ಬಿಷಪ್ಗಳು, ಪಾಸ್ಟರ್ಗಳು, ಘನ ಬೋಧಕರು ಏನೇನೋ ಹೇಳ್ತಾರ. ಆ ಅಧಿಕಾರ ಹೊಂದ್ಕೋಬೇಕಾದ್ರ ಹಿಂಗಿರ್ಬೇಕು. 12 ಮಂದಿ ಶಿಷ್ಯರು ಓಡೋಗ್ಯಾರ. 12 ಮಂದಿ ಶಿಷ್ಯರು ಪತ ಇಲ್ಲ. ಯೇಸ್ವಾಮಿ ಶಿಲ್ಬಿಂಗಳಿ ಶಿಷ್ಯರ ಯೇಸ್ವಾಮಿಗೆ ಹೋಗಿ ಸಮಾಧಿ ಮಾಡ್ಬೇಕಲ್ಲತ್ತಾರ. ಕಡೆಗೆ 12 ಮಂದಿ ಶಿಷ್ಯರಿಗೆ ಧೈರ್ಯ ಸಾಲ್ತಾ ಇಲ್ಲ. ಘನ ಬೋಧಕ, ಸಭೆ ಹಿರಿಯ, ಅದನ್ನ ಸಂತ ಯಾರ ಹರಣ ಇನ್ನ ಯಾರು ಇಲ್ಲ. ಒಬ್ಬನೇ ಹೋಗ್ಯಾನ. ಒಬ್ಬನೇ ಹೋಗಿ ಏನಾಗುತ್ತೆ ಅಂತಂದ್ರ ಮಾತಾಡ್ತಾನಲ್ಲಿ. ಏನಂತ ಗಜಿ ಮಾತಾಡ್ತಾನ? 44. ಪಿಲಾತನು ಅವನು ಇನ್ನೂ ಎಷ್ಟು ಬೇಗ ಸತ್ತನು ಎಂದು ಆಶ್ಚರ್ಯಪಟ್ಟು ಶತಾಧಿಪತಿಯನ್ನು ಕರೆಸಿ ಅವನು ಈಗಲೇ ಸತ್ತನು ಎಂದು ಅವನನ್ನು ಕೇಳಿ ಆತನನ್ನು ಸತ್ತದನ್ನು ಶತಾಧಿಪತಿಯಿಂದ ತೆಗೆದು ಶವವನ್ನು ಯೋಸೇಫನಿಗೆ ಕೂಡಿಸಿದನು. ಸ್ತೋತ್ರ, ಹಲ್ಲೆಲೂಯಾ. ಒಬ್ಬ ವ್ಯಕ್ತಿ ಬಂದ ಏನಂತಂದ್ರ ಆತನ ಶವ ತಗೊಂಡು ಹೋಗ್ಲಕ್ಕೆ ಯೋಗ್ಯತೆಗೆನ. ಈ ವ್ಯಕ್ತಿ ಸ್ವಲ್ಪ ನಾವು ಹಿಂದಕ್ಕೆ ಹೋದ್ರ ಯೇಸು ಸ್ವಾಮಿಗೆ ಶಿಲುಬೆ ಹಾಕೊಂಡು ಕಸಿ ತಗೊಂಡು ನಡೆದ್ರ ಈ ವ್ಯಕ್ತಿ ಬಿ ಅವನ್ ಸರಿನೇ ಇರ್ತಾನಲ್ಲ ಅಂತ ಕಸಿ ಆ ವ್ಯಕ್ತಿ ಏನ್ ಮಾಡ್ಯಾರ, ಅಡಿಲಿಂದ ಎತ್ತುಗಳು ದನಗಳು ಹೊಡ್ಕೊಂಡು ಬರ್ಲತ್ರ ನೋಡಿ ಕಸಿ ಯೇಸು ಸ್ವಾಮಿ ಮೇಲಿನ ಶಿಲುಬೆ ಆಯ್ತನ ಮೇಲೆ ಹಾಕ್ಯಾರ. ಆತನ ಸಂಟ ಶಿಲುಬೆ ಹೊತ್ತಿನವ್ರ ಹಾರ ಅಂದ್ರ ಈ ವ್ಯಕ್ತಿನೇ, ಯಾರು ಬಿ ಇಲ್ಲ. ಯೇಸು ಸ್ವಾಮಿ ಸಂಟಿನ ಇಬ್ಬರಿಗೆ ಶಿಲುಬೆದಾಗ ಹಾಕ್ಯಾರ. ಕಡ್ಗೆ ಅವ್ರಿಗೆ ಶಿಲುಬೆ ಹೊತ್ತಿದ್ದ. ಶಿಲುಬೆ ಒಯ್ದ ಕಸಿ ಅಲ್ಲಿ ಕಸಿ ಅವ್ರಿಗೆ ಬಿ ಶಿಲುಬೆದ ಮೇಲೆ ಹಾಕ್ಯಾರ. ಕರೆಕ್ಟ್ಗೆ ಇಲ್ಲಿಂದು ಯೇಸು ಸ್ವಾಮಿಗೆ ಮಾತ್ರ ಶಿಲುಬೆ ಮೇಲೆ ಹಾಕೊಂಡು ಹೋಗ ಪರಿ ಈ ವ್ಯಕ್ತಿಗೆ ಬಿ ಅದ್ರಾಗೆ ಅಂದ್ರೆ ಪಾಲಿ ಭಾಗಸ್ಥನಾಗ್ಯಾನ. ಯಾಕಂದ್ರೆ ಆತನ ನೀತಿ ಅದ
ಆ ನೀತಿ ಇವತ್ತು ನಮ್ಮಲ್ಲಿ ನಿಮ್ಮಲ್ಲಿ ಇದ್ರು ಮಾತ್ರ ಆ ಶಿಲುಬೆ ನಾವು ನೀವು ಹೋದೇರಿ. ನಮ್ಮ ಶಿಲುಬೆ ನಾವು ಹೊದ್ಕೊಂಡು ಹೋಗಾರಿ. ಏನ್ ಬೇಡ, ನಮ್ಮ ಶಿಲುಬೆ ನಾವು ಹೊದ್ಕೊಂಡು ಹೋದೇವು ಅಂತಂದ್ರೆ ನಮ್ಗ ಏನೈತಂದ್ರೆ ಸುಲಭವಾಯ್ತದ. ದೇವರ ರಾಜ್ಯದಾಗ ನಮ್ಗೆ ಹೋಗ್ಲಕ್ಕ ನಮ್ಗೆ ಸುಲಭವಾಯ್ತದ ಅಲ್ಲ. ಆ ರೀತಿಯಾಗಿ ಹೋಗ್ಲಕ್ಕ ನಾವು ಸಿದ್ಧವಾಗರೆ. ಹಾ, ಯೋಸೇಫನು ನಾರುಮಡಿಯನ್ನು ಕೊಂಡು ತಂದು ಆತನನ್ನು ಇಳಿಸಿ ನಾರುಮಡಿಯಲ್ಲಿ ಸುತ್ತಿ ಬಂಡೆಯಲ್ಲಿ ತೋಡಿದ ಸಮಾಧಿಯಲ್ಲಿಟ್ಟು ಸಮಾಧಿಯ ಬಾಗಿಲಿಗೆ ಕಲ್ಲನ್ನು ಉರುಳಿಸಿದನು. ದೇವರಿಗೆ ಸ್ತೋತ್ರ. ಮರಿಯಳನ್ನು ಯೋಸೇಫನ ತಾಯಿ ಮರಿಯಳು ಆತನನ್ನು ಇಡುವ ಸ್ಥಳವನ್ನು ನೋಡಿದರು. ದೇವ್ರಿಗೆ ಸ್ತೋತ್ರ. ಏನ್ ಮಾಡ್ಯಾರಂತ್ರಿ ಈ ಹೆಣ್ಮಕ್ಳರ? ಈ ಹೆಣ್ಮಕ್ಳು ಎಷ್ಟೋ ಪ್ರಯಾಸ ಪಟ್ಟಾರ, ದೇವ್ರಿಗೆ ಎಷ್ಟೋ ಪ್ರೀತಿ ಮಾಡ್ತಾರೆ. ಮರಿಯಳಂಬವ್ರು ಎಷ್ಟು ಮಂದಿ ಯಾರಂತ? ಸುಮಾರು 2-3 ಮಂದಿ ಯಾರ. ಆದ್ರ 7 ದೇವುಗಳು ಹಿಡಿದಿರ್ತಕ್ಕಂಥ ಒಬ್ಬಕಿ ಸಹೋದರಿ ಎದುರಗಳ ಅಲ್ಲ. ಆದ್ರ ಅವ್ರು ಏನಂದ್ರ ಯೇಸುವಿಗೆ ಎಲ್ಲಿಕ್ಲತ್ತಾರ, ಏನ್ ಮಾಡ್ತಾರ ಎಲ್ಲ ಅವ್ರು ನೋಡ್ತಾರ, ಎಲ್ಲ ಪ್ರಯಾಸ ಪಟ್ಕೇಶಂದ್ರ ಅವ್ರಿಗೆ ಹುಡುಕ್ತಾರ. ಆ ಸಂದರ್ಭದಲ್ಲಿ ನಾವು ನಿಜವಾಗ್ಲೂ ಈ ರೀತಿಯಾಗಿ ನಾವು ನೋಡ್ಬೇಕಾದ್ರ ಬೈಬಲ್ದಾಗ ಪ್ರಯಾಸ ಪಡ್ತಕ್ಕಂಥದ್ದು ಎದ್ರ ಕಡೆಯಿಂದ ಅದರ ದೇವ್ರ ರಾಜ್ಯಕ್ಕಾಗಿ. ಅಬ್ರಾಮ, ಇಸಾಕ, ಯಾಕೋಬ ಇವರೆಲ್ಲರೂ ಏನ್ ಮಾಡ್ಯಾರ ಅಂದ್ರ ಆತನ ರಾಜ್ಯಕ್ಕಾಗಿ ಅವ್ರು ಇಷ್ಟಪಟ್ಟಾರ. ನಾವು ದೇವರ ರಾಜ್ಯಕ್ಕಾಗಿ, ಪರಲೋಕ ರಾಜ್ಯಕ್ಕಾಗಿ ನಾವು ಇಷ್ಟಪಡಲೇವು. ನಾವು ಯಾರ ರಾಜ್ಯಕ್ಕೆ ಇಷ್ಟಪಡ್ತೀವಿ ಅಂದ್ರೆ ಭೂಲೋಕದ ರಾಜ್ಯ. ಭೂಲೋಕದಾಗ ನಾವು ಒಬ್ಬ ರಾಜ್ಯರ ಫಲ ಇರಬೇಕು. ನಮ್ಕಿನ್ನ ಘನವಾದ ವ್ಯಕ್ತಿ ಯಾರು ಬೀರಬಾರ್ದು. ನನ್ನ ಮಕ್ಕಳು ನನ್ನ ಸಂಪಾದನೆಗೆ ನೋಡಿ ಆಶ್ಚರ್ಯ ಪಡಿಬೇಕು ಅಂತ ಅನುಕೂಲ ತರ ಕಡೆಗೆ ಗೊತ್ತು. ಎಷ್ಟೋ ಮಂದಿ ಘನವಾದ ರೀತಿಯಿಂದ ಹಣ ಸಂಪಾದನೆ ಮಾಡಿದ ಕಡೆಗೆ ಅವ್ರು ಸಾಯ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟೋ ದಿನ ಹಿಡಿದು ಹಾದಿ ನೋಡ್ತಾರ. ನನ್ನ ಮಗ ಬರ್ತಾನ, ನನ್ನ ಮಗಳು ಬರ್ತಾಳ. ಬೀಜಿ ಅವ್ರು ಯಾತ್ರ ಬೀಜಿ ಅಂದ್ರ ದೋಸ್ತರದು ಬರ್ತ್ಡೇಗಳು, ಮ್ಯಾರೇಜ್ ಡೇಗಳು, ಆಗಳು ಈಗಳು, ಪಾರ್ಟಿ ಮೇಲೆ ಪಾರ್ಟಿ ಅಲ್ಲ ಹೊಂಟಾರ. ಇವತ್ತು ನಾವು ನಿಜವಾಗ್ಲು ಏನೋ ನಮ್ಮ ಮಕ್ಕಳು ಚಲೋರ, ಓಟ್ರು ಪೂರ್ತಿ ನಮ್ಮ ಮಕ್ಕಳು ಭಾಳ ಚಲೋರ. ಪಿಕ್ಚರ್ದಾಗ ನೋಡ್ರಿ, ಅವ್ರಿಗೆ ಅಂದ್ರೆ ದೊಡ್ಡ ಹೆಸರವ, ದೊಡ್ಡ ಬಂಗ್ಲಾಗವ, ದೊಡ್ಡ ಗಾಡಿಗಳವ, ಅದ್ಭುತವಾಗಿ ಅವ್ರಿಗೆ ಎಲ್ಲ ಮಾತಿನ ವ್ಯವಸ್ಥೆದ ಕರಡಿಕೆ ತನ್ನ ಮಕ್ಕಳು ಮಾರಿ ನೋಡಕ್ ಅವ್ರಿಗೆ ಚಾನ್ಸ್ ಇಲ್ಲ. ಯಾಕಂದ್ರ ನಾ ನಾಳೆಗೆ ಬರ್ತೇವೆ, ನಾಡಿದಿಗೆ ಬರ್ತೇವೆ, ದೋನಕ್ಕೆ ಬರ್ತೇವೆ, ತಿನ್ನಕ್ ಬರ್ತೇವೆ, ಹೊತ್ಮುಡಿಗೆ ಬರ್ತೇವೆ, 8ಕ್ಕೆ ಬರ್ತೇವೆ, 10ಕ್ಕೆ ಬರ್ತೇವೆ. ತಿಂಗಳಾನ್ ಗಣತಿ ಹೊಂಟೋಗ್ತಾವ, ವರ್ಷಾನ್ ಗಣತಿ ಹಿಂಗೆ ಹೊಂಟೋಗ್ತಾವ. ಸತ್ಯ ಹೋಗ್ಲತ್ತಾರ ಕಡೆಗೆ ಒಬ್ಬರು ಮಾರಿ ಒಬ್ಬರು ನೋಡ್ಕೊಂಬಲ್ ಹೊಂಟಾರ ಅಲ್ಲ. ಅಂತ ಜೀವಿತ ನಮಗ್ ಬೇಡ ಅಲ್ಲ. ಅಂತ ಜೀವಿತ ನಮಗ್ ಬೇಡ ಅಂದ್ರ ಇಂಥ ಜೀವಿತದಾಗ ನಾವೇಂತಂದ್ರ ಪಾಲಿಭಾಗಸ್ಥರಾಗಬಾರ್ದು ಅಂತಂದ್ರ ಈ ರೀತಿಯಾಗಿ ನಾವೇಂತಂದ್ರ ದೇವ್ರ ರಾಜ್ಯಕ್ಕಾಗಿ ನಾವೇನ್ ಮಾಡ್ಬೇಕಂದ್ರ ಪ್ರಾರ್ಥನೆ ಮಾಡ್ಬೇಕು. ಏನ್ ಮಾಡ್ಬಾರ್ದು ಅಲ್ಲ. ಯಾವಾಗ ನಾವು ದೇವ್ರ ರಾಜ್ಯ ಕಡೆ ನಾವು ಪ್ರಾರ್ಥನೆ ಮಾಡ್ತೇವೆ, ನಾವು ಆತನ ರಾಜ್ಯಕ್ಕ ಒಳಗೆ ಹೋಗಲ್ಲದ್ರೆ ಬಿ ಸುಮ್ಮನೆ ಬಲಿಕಾರ ಹೋಗ್ತೇವೆ. ಬಲಿಗೆ ಹೋದ್ರೆ ಇನ್ನೊಬ್ಬ ಏನ್ ಮಾಡ್ತಾನಂದ್ರೆ ನಮ್ಗೆ ಕೈ ಹಿಡಿದು ಕರ್ಕೊಂಡು ಹೋಗ್ತಾನ, ಕಿಲ್ಲಿಯದ ನಡಿ ಅಂತ. ಏನು ಒಯ್ಯಲ್ಲ. ನೀತಿವಂತರು ಏನ್ ಮಾಡ್ತಾರ, ಸಹಾಯ ಮಾಡ್ತಾರ, ಏನು ಮಾಡಲ್ಲ. ಒಂದ್ ವೇಳೆ ನಾವು ನೀತಿವಂತರು ಇದ್ದೀವಿ ಅಂತ ತಿಳ್ಕೊರಿ, ನಮ್ಗೆ ಇನ್ನೂ ನಮ್ಗೆ ಹೋಗ್ಲಕ್ಕಾಗಲ್ಲ ಹೊಂಡದ ಅಂತಂದ್ರೆ ಇನ್ನೊಬ್ರು ಏನ್ ಮಾಡ್ತಾರಂದ್ರ ಕೈ ಹಿಡಿದು ತಗೊಂಡೇ ಹೋಗ್ತಾರಲ್ಲ. ದೇವ್ರ ಸ್ತೋತ್ರವಲ್ಲ. ಆ ರೀತಿಯಾಗಿ ಹೋಗ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕಂತ 16ನೇ ಅಧ್ಯಾಯ 9ನೇ ವರ್ಷದಿಂದ ಆಕೆಗೆ ಹೋಗಿ ಆತನು ಕಾಣಿಸಿಕೊಂಡದನ್ನು ಮುಂಚೆ ಆತನ ಜೊತೆಯಲ್ಲಿದ್ದವರಿಗೆ ತಿಳಿಸಿದಳು. ಅವರು ಹಂಬಲಿಸುತ್ತಾ ಅಳುತ್ತಾ ಕೂತಿದ್ದರು. ಆತನು ಬದುಕಿದ್ದಾನೆ, ನನಗೆ ಕಾಣಿಸಿಕೊಂಡನು ಎಂಬ ಮಾತನ್ನು ಕೇಳಿದಾಗ ಅವರು ನಂಬಲಿಲ್ಲ. ನೋಡ್ರಿ, 12 ಮಂದಿ ಶಿಷ್ಯರಿಗೆ ಈ ಹೆಣ್ಮಕ್ಳು ಹೋಗಿ ಹೇಳ್ತಾರ, ನಾವು ಸ್ವಾಮಿಗೆ ನೋಡಿದ್ದೆವು, ಸ್ವಾಮಿ ಬದುಕಿ ಇದ್ದಾರ, ನಮಗ್ ಕಾಣಿಸಿಕೊಂಡಾರ ಅಂತಂದ್ರೆ ಏನ್ ಹೇಳ್ತಾರ ಅವ್ರೆಲ್ಲರೂ? ನಂಬಲೇವ್ ನಾವು ನಂಬಲೇವ್. ಹಂಗೈತದ, ಹಂಗ ಆಗ್ಬೇಕು ಸಾಧ್ಯನೇ ಇಲ್ಲ.
ಕಡೆಗೆ ಯೇಸು ಸ್ವಾಮಿ ಹೇಳಿರ್ತಕ್ಕಂಥ ಮಾತು ಏನಿತ್ತು ಅಂದ್ರ ನಾ ಎಂತಂದ್ರೆ ಹಿಂಗ ಅವಮಾನಕ್ಕೆ ಅಂದ್ರೆ ಒಪ್ಪಿಸಲ್ಪಡ್ತೇನೆ, ಶಿಲ್ಬೆದ ಮೇಲೆ ನಾ ಏನಂದ್ರೆ ರಕ್ತ ಸುರಿಸ್ತೇನೆ, ಗಾಯ ಆಯ್ತೇನೆ, ಪ್ರಾಣ ಕೊಡ್ತೇನೆ, ಸಮಾಧಿದಾಗ ಹೋಗಿ ತಿರುಗಿ ಹೇಳ್ತೇನೆ ಅಂತ ಹೇಳಿರ್ತಕ್ಕಂಥ ಮಾತುಗಳಿಗೆ ಅವ್ರಿಗೆ ನಂಬಲಕ್ಕ ಆಗಿಲ್ಲ. ನಂಬಿಕೆ ಸಾಲಲ್ಲ. ಇವತ್ತು ನಮ್ಮ ಪರಿಸ್ಥಿತಿ ಅದೇ ಅದ. ಇವತ್ತು ನಮ್ಮ ಪರಿಸ್ಥಿತಿ ಏನದ, ಎಲ್ಲರದು ಪ್ರಾರ್ಥನೆ ಮಾಡು ದೇವ್ರು ಸಹಾಯ ಮಾಡ್ತಾರ. ಪ್ರಾರ್ಥನೆ ಅದ, ಧನ್ಯನೇ ಅದ ಅಂತಾರ ಅಲ್ಲ. ಯಾಕಂದ್ರೆ ಒಮ್ಮಿಗೆ ಮನುಷ್ಯರಂತ ದೇವ್ರ ಮೇಲೆ ನೀವು ಪ್ರಾರ್ಥನೆ ಮೇಲೆ ತೆಗೆದು ಏನ್ ಮಾಡ್ತೇವೆ, ಮನುಷ್ಯರ ಕಡೆ ಲೋಕದ ಕಡೆ ತಿರುಗಿಸ್ತೇವೆ. ಅದ ಕಡೆ ಆ ಜನರು ಬಿ ಅದೇ ಮಾಡ್ಯಾರ. ಇಲ್ಲ ನಂಬಲೇವ್ ಅಲ್ಲ. ಈ ರೀತಿಯಾಗಿ ನಂಬೇಕಾದ್ರ ನಮ್ಮ ನಂಬಿಕೆ ಬಿ ಹಂಗ್ಯದ. ನಮ್ಮ ನಂಬಿಕೆ ನಾವು ಕಡಿಮೆ ಮಾಡ್ಕೊಂಬಾರ್ದು. ಎಷ್ಟೇ ಕಷ್ಟಗಳು ಬರ್ಲಿ, ಎಷ್ಟೇ ಸಮಸ್ಯೆಗಳು ಬರ್ಲಿ, ನಮ್ಮ ಪ್ರಾರ್ಥನಾ ಜೀವಿತ ಮಾತ್ರ ನಿಂತು ಹೋಗ್ಬಾರ್ದು. ಏನ್ ನಿಂತು ಹೋಗ್ಬೇಕು? ನಾವು 100 ಸುಳ್ಳು ಹೇಳಿದ್ರು ಬಿ ಮತ್ ಅಲ್ಲಿಗೆ ಬರ್ಬೇಕು. ಎಲ್ಲಿಗೆ ಬರ್ಬೇಕು? ಮೊದಲಿಗೆ ಬರ್ಬೇಕು ಅಲ್ಲ. 100 ಬಿ ನಾವು ಸುಳ್ಳು ಹೇಳ್ದೇವೆ ಅಂತ ತಿಳ್ಕೊರಿ, ಮತ್ತೆ ಎಲ್ಲಿಗೆ ಬರ್ಬೇಕು? ನಾವು ಮತ್ತೆ ಅದೇ ಸ್ಟೆಪ್ ಬರ್ಬೇಕು. ಅದೇ ಸ್ಟೆಪ್ಗೆ ಬಂದ್ಕಸಿ ನಾವು ಮಾಡಿರ್ತಕ್ಕಂಥ ತಪ್ಪು ಒಪ್ಕೊಂಡೇವು ಅಂತಂದ್ರ ಇವು 100 ಎಲ್ಲ ಯಾಕಡೆ ಹೋಯ್ತವೋ ಏನೋ ಪತಾನೆ ಹಾಕಲಿದ್ರು. ನಾವು 1 ಸ್ಟೆಪ್ 2 ಸ್ಟೆಪ್ ಏನು ಇರ್ತದಲ್ಲ, ಅದು ನಮಗೆ ಮೇಲು ಮಾಡ್ತದ, ಅದು ನಮಗೆ ಕ್ಷಮಿಸ್ತದ, ಅದು ನಮಗ್ ಕರುಣೆ ತೋರಿಸ್ತದ, ಅದೇ ನಮಗ ಆಧರಣೆ ಕೊಡ್ತದ, ಅದೇ ನಮಗ್ ಧೈರ್ಯ ಕೊಡ್ತದ. ಹಂಗ ಈ ಬೈಬಲ್ದಾಗ ಅನೇಕ ಜನರು ದೇವರಿಗೆ ಪ್ರೀತಿ ಮಾಡಿ ದೇವರಿಗೆ ಸಂತ ಆತಗೆ ಪೂರ ಪರೀಕ್ಷೆ ಮಾಡಕ್ಕೆಂದ್ರೆ ಅವ್ರು ಸಿದ್ಧವಾಗಿದ್ದೇವೆ ಅಂದ್ರೆ ಹಿಮಾಲಯಸ್ನಾಗ ಈ ರೀತಿಯಾಗಿ ಜರುಗಿನಾಗ ಅವ್ರು ಏನ್ ಹೇಳ್ತಾರಂದ್ರ ನಂಬಲೆವು ಅಲ್ಲತಾರ ಅಲ್ಲ. ಮತ್ತೋದ್ರಿ ಹ್ಮ್ 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 ಹಲ್ಲೆಲೂಯ. ಪ್ರಯಾಣ ಮಾಡಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಯೇಸು ಸ್ವಾಮಿ ಅಪ್ಲೇನೆ ಆತನೇ ಹಾರ ಅಂತ ಕಸಿ ನೋಡತ್ತಾರ, ಗೊತ್ತು ಹಿಡಿದ ಕಸಿ ಹೋಗ್ ಕಸಿ ಏನ್ ಮಾಡ್ಯಾರ, ಅವ್ರು ಬಿ ಹೇಳ್ಯಾರ ಕರೆಕ್ಟ್ಗೆ ಇಲ್ಲ ನಾವು ನಂಬಲೇವು. ಅದೇ ಪರಿಸ್ಥಿತಿ ಒಂದ್ ವೇಳೆ ನಮ್ಮದ್ ಬಿ ಇತ್ತು ಅಂತಂದ್ರ ಅವ್ರಪ್ಲೆ ನಾವು ನಂಬಲೇವು ಅಂತಂದ್ರ ನಮ್ಮ ಜೀವಿತ ಸುಖ ಯಾವಾಗ ಆಗ್ಬೇಕು, ನಮ್ಮ ಜೀವಿತ ಬದಲಾವಣೆ ಯಾವಾಗ ಆಗ್ಬೇಕು, ನಮ್ಮ ಮಕ್ಕಳು ನಾವು ರಕ್ಷಣೆ ಯಾವಾಗ ಹೊಂದಬೇಕು? ಸಾಧ್ಯ ಅದನ? ಇಲ್ಲ ಎಂಬ ಮಾತು ನಾವು ಏನ್ ಮಾಡ್ಬೇಕು? ಬಿಡ್ಬೇಕು. ಏನಿಲ್ಲ ಹೌದಲ್ಲ ಶುರು ಮಾಡ್ಬೇಕು. ನಾವು ನಂಬುತ್ತೇವಪ್ಪ ಅಲ್ಲ ಶುರು ಮಾಡ್ಬೇಕು. ಆ ಮಾತು ನಾವು ಯಾವಾಗಾದ್ರೂ ಶುರು ಮಾಡ್ತೇವೋ ಅವಾಗ ನಮ್ಮ ಒಳಗೆ ವಿಶ್ವಾಸ ಬೆಳೀತದ, ಅವಾಗ ನಮ್ಮ ಒಳಗೆ ಭಕ್ತಿ ಬೆಳೀತದ, ಅವಾಗ ನಾವು ಅದ್ಭುತಗಳು ನೋಡ್ಲಕ್ಕ ಸಾಧ್ಯ ಅದ. ಏನಿಲ್ಲ ಹೋದ್ರಿ ಹ್ಮ್ ಹಲ್ಲೆಲೂಯ. ಕಠಿಣ, ನಮ್ಮ ಹೃದಯಗಳು ಕಠಿಣವಾಗ್ಯವ, ನಮ್ಮ ಆಲೋಚನೆಗಳು ಮಂದವಾಗ್ಯವ, ನಮ್ಗೆ ಸತ್ಯ ಗ್ರಹಿಸ್ಕೊಳಕ್ ನಮ್ಗೆ ಆಗಲ್ಲ ಹೊಂಟದ. ಯಾಕೆ ನಾ ಹೇಳಿಲ್ಲ ನಿಮ್ಗೆ ಅಂತ ಕೇಸಿ ಅಂದ್ರೆ ಆತ ಇದ್ದಂತ ಸಂದರ್ಭದಲ್ಲಿ ಎಷ್ಟು ಎಚ್ಚರಿಕೆ ಮಾತುಗಳು ಕೊಟ್ಟಾರ ಕರಡಿಗೆ, ಇವ್ರು ಮಾತ್ರ ನಂಬಲ್ ಹೊಂಟಾರ. ಯಾಕೆ ಗೊತ್ತಾ? ನಂಬೇಕಾಗಿತ್ತು. ಸತ್ತಿನವರಿಗೆ ಎಬ್ಸಾರಲ್ಲ, ಕುಟ್ಟೂರಿಗೆ ಅವ್ರ ಹುಜರನೆ ಕಣ ಕೊಟ್ಟಾರಲ್ಲ, ಕುಂಟೂರಿಗೆ ಅವ್ರ ಹುಜರನೆ ನಡೆಸ್ಯಾರಲ್ಲ, ನಂಬೇಡ್ದ? 2 ರೊಟ್ಟಿ 5 ಮೀನು, 5 ರೊಟ್ಟಿ 2 ಮೀನು 5,000 ಜನಕ್ಕೆ ಹಂಚ್ಕೇಸಿ ಅಂತಂದ್ರ ಅದ್ಭುತ ಮಾಡಿರಲ್ಲ. ನಂಬೇಕಲ್ಲ, ತಿಳಿನ ಮಾತಿಗೆ ನಂಬೇಕಲ್ಲ. ನಂಬಲ್ ಹೊಂಟಾರ. ನಂಬಲ್ ಕಡೆಯಿಂದ ಏನಾಗಲ್ಲ, ನಂಬಿನ ಕಡೆಯಿಂದ ಏನಾಗ್ತದ? ನಂಬಿನ ಕಡೆಯಿಂದ ಏನಾಗ್ತ? ಹಲ್ಲೆಲೂಯ. ಇವತ್ತು ನಂಬಿನವರಿಗೆ ರಕ್ಷಣೆ ಅದ. ಇವತ್ತು ನೋಡ್ರಿ ಅನೇಕ ಜನರಿಗೆ ಹೊಡೆದಾಕ್ಲತ್ತಾರ. ಯಾಕೆ ಹೊಡೆದಾಕ್ಲತ್ತಾರ? ಕೊನೆಲ್ಲ ಅವ್ರ ರಕ್ಷಣೆ ಹೊಂದಬೇಡ್ದಂತ, ಅವ್ರ ನರಕಕ್ಕೆ ಹೋಗ್ಬೇಕಂತ ಹೇಳಿ ಹುಡ್ಲತ್ತಾರ. ಕಾರಣ ಏನದ? ಹೊಡೆದಾಕ ಕಾರಣ ಏನದ? ಕಾರಣ ಬೇಕಲ್ಲ.
ಹೋಯ್ತಾ ಹೋಯ್ತಾ ನಾ ಪರಲೋಕಕ್ಕೆ ಹೋಯ್ತಾ ಹೋಯ್ತಾ ನಾವೀ ಒಬ್ರಿಗೆ ತಗೊಂಡು ಹೋಗ್ಬೇಕಂತ ಕಸಿ ಇಷ್ಟಪಟ್ಟು ಕಸಿ ಅಂದ್ರ ಯಾರಿಗೋ ಸುವಾರ್ತೆ ಹೇಳ್ತಾನ. ದೇವ್ರು ಹೇಳಂದಾರ, ದೇವ್ರು ಹೇಳಂದಾರ, ಸುವಾರ್ತೆ ಹೇಳಿದ್ರ ಈ ಲೋಕದಾಗಿರ್ತಕ್ಕಂಥ ಜನರು ಏನ್ ಹೇಳ್ತಾರ ಅಂದ್ರ, ನೀವು ಮತ ಪರಿಚರ್ಯ ಮಾಡ್ತೀವಿ. ಮತ ಪರಿಚರ್ಯ ಇಲ್ಲ, ಆತ್ಮರಕ್ಷಣೆ ಅದ. ನರಕಲಿಂದ ತಪ್ಪಿಸ್ತಕ್ಕಂಥದ್ದು. ನರಕದಾಗ ಹೋಗಿದ ಮೇಲೆ ಏಟ್ ಚೀರ್ದೇನು ಏಟ್ ಕೂಗಿದ್ರೇನು ಅಲ್ಲಿ ಬಿಡಿಸ್ಲಾಕ ಬರ್ತಕ್ಕಂಥ ಸಾಮರ್ಥ್ಯ ಯಾರಿಗೂ ಬಿ ಇಲ್ಲ. ಖಂಡಿತವಾಗಿ ಅವ ಮಾಡಿದ ಪಾಪದ ಕರ್ಮ ಅಲ್ಲಿ ಅವ ಕಳಿಲೇಬೇಕಾಗ್ಯದ. ದೇವ್ರ ಕೋಪ ಎಂದು ಬಿ ತೀರಲ್ಲ. ಒಂದ್ಸಲ ದೇವ್ರ ಅಗ್ನಿಗುಂಡಾಗ ಮನುಷ್ಯಗೆ ಒಪ್ಸಾಕ್ದ್ರು ಅಂದ್ರ ಆ ಅಗ್ನಿಗುಂಡದಾಗ ಹೊರಗೆ ಬರ್ಬೇಕಂದ್ರ ಬಹಳ ಕಷ್ಟ ಅಲ್ಲ. ಅದಕ್ಕಿಂತ ಯೇಸು ಸ್ವಾಮಿ ಹೇಳ್ಯಾರ, ಈ ರೀತಿಯಾಗಿ ನೀವು ಮಾಡ್ರಿ ಅಂತ ಹೇಳಿನಾಗ ಏನ್ ಹೇಳ್ತಾರಂದ್ರ, ಗದ್ದರಿಸಿದನು. ಆಮೇಲೆ ಅವರಿಗೆ, ನೀವು ಲೋಕದ ಎಲ್ಲ ಕಟ್ಟ ಕಡೆಗೆ ಜಗತ್ತಿಗೆಲ್ಲ ಸ್ವಾರ್ಥಿಯನ್ನು ಸಾರಿರಿ. ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಮ್ಮದೇ ಹೋಗುವವನು ದಂಡನೆಗೆ ಗುರಿ ಆಗುವನು. ಅವನು ಇದಲ್ಲದೆ ನಂಬುವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವು. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವವರು. ಯಾರ ಹೆಸರು ಹೇಳಿರಿ? ಯೇಸು ಸ್ವಾಮಿ ಹೆಸರು ಹೇಳಿದ್ರೆ ಮಾತ್ರ ದೆವ್ವ ಹೋಯ್ತದ, ಸಮಸ್ಯೆ ಹೋಯ್ತದ, ಮಾಟ ಮಂತ್ರ ಶಕ್ತಿ ಹೋಯ್ತವ, ಶರೀರದಾಗಂತ ಭಯಂಕರವಾಗಿರ್ತಕ್ಕಂಥ ರೋಗಗಳು ಬಿ ಹೊಂಟೋಯ್ತವ. ಅವು ಮಾಟ ಮಂತ್ರದಿಂದ ಬರಬಹುದು, ಶಾರೀರಿಕ ಯಾವ ರೋಗಗಳಿಂದ ಬರಬಹುದು, ಯಾವ ಶಾಪಗಳಿಂದ ಬಿ ಬರಬಹುದು. ಆ ರೋಗಗಳು ಮಾತ್ರ ಮನುಷ್ಯರಿಗೆ ಬಿಡಲು. ಇವತ್ತು ಎಷ್ಟೋ ಮಂದಿಗೆ ನಾವು ನೋಡ್ತಾ ಇದ್ದೇವೆ, ಕ್ಯಾನ್ಸರ್ ಬಿಡಲು ಹೊಂಟವ, ಪೀಡಿಸು ಬಿಡಲು ಹೊಂಟವ, ಏಡ್ಸು ಬಿಡಲು ಹೊಂಟವ, ಹಾರ್ಟ್ ಪ್ರಾಬ್ಲಮ್ ಬಿಡಲು ಹೊಂಟವ, ಭಯಂಕರವಾಗಿರ್ತಕ್ಕಂಥ ರೋಗ ಕಾಡಿಸ್ತಾವ ಬಿಡಲು ಹೊಂಟವ. ಕಡೆಗೆ ಆ ಸಮಯದಾಗ ನೀವು ಹೋಗಿಸಿ ಪ್ರಾರ್ಥನೆ ಮಾಡ್ರಿ. ಆ ರೋಗಿ ಮೇಲೆ ಕೈ ಇಟ್ಟು ನೀವು ಪ್ರಾರ್ಥನೆ ಮಾಡ್ರಿ, ನೀವು ಎಣ್ಣೆ ಹಚ್ಚಿ ನೀವು ಪ್ರಾರ್ಥನೆ ಮಾಡ್ರಿ. ಇವತ್ತು ಎಷ್ಟೋ ಮಂದಿ ಬದುಕ್ತವ. ಹಲ್ಲೆಲೂಯಾ, ಚಪ್ಪಾಳೆ ತಟ್ಟಾರೆ. ಆತನ ನಾಮ ಘನವುಳ್ಳ ನಾಮ ಅದ. ಆತನ ನಾಮ ಎಲ್ಲಕ್ಕಿಂತ ಮೇಲಾದ ನಾಮ ಅದ. ಆತನ ನಾಮದಲ್ಲಿ ಎಲ್ಲ ಅವ, ಏನಿಲ್ಲ. ಆ ರೀತಿಯಾಗಿ ಆಗ್ತಕ್ಕಂಥ ಸಂದರ್ಭದಲ್ಲಿ ದೆವ್ವಗಳನ್ನು ಸಹ ಬಿಟ್ಟು, ನಾವು ಸಣ್ಣದಾಗ ದೆವ್ವಗಳು ಬಿಟ್ಟು ಹೋಯ್ತಿದ್ದಿಲ್ಲ, ಆ ಕಡೆ ಹೋಯ್ತಿದ್ದೀವಿ. ನಾವು ಸಣ್ಣವರಿದ್ದೀನಾಗ ದೇವ್ಗಳು ಬಿಟ್ಟು ಹೋಯ್ತಿಲ್ಲ, ದೇವ್ಗಳು ಸಣ್ಣ ಅವ್ರಿಗೆ ಆ ಕಡೆ ಹೋಗ್ತಿರು. ಏನಾಗ್ಯದ ದೇವ್ ಹಿಡ್ಕೊಂಡು ಹೋಗ್ಯದ ಅಂತಿರು. ನಾವು ಜರ ಹುಷಾರಾದೆವು. ಈ ಲೋಕದಾಗ ಸುವಾರ್ತೆ ಬಂತು. ಅಲ್ಲಿ ಕೊಂದ್ಕಸಿ ಯೇಸು ಸ್ವಾಮಿ ಭಜನೆ ಮಾಡ್ತಿದ್ರು. ಆ ಯೇಸು ಸ್ವಾಮಿ ಭಜನಾಗಿ ಹೇಳ್ತಿದ್ರು, ಹಂಗ್ ಹೇಳ್ತಿದ್ದಲ್ಲ, ಹಂಗ್ ಮಾಡ್ತೇವೆ ನೀನು, ಹಿಂಗ್ ಮಾಡ್ತೇವೆ ಅಂತಿದ್ದು. ಹಾಡಬೇಡ ಅಂತಿದ್ದು, ಜಪ ಮಾಡಬೇಡ ಅಂತಿದ್ದು. ಹೊರ ಬಾಪ್ರೆ, ಸೀಡ್ದ ನಾವು ಸಣ್ಣವರಿದ್ದೆ ಹೊಡಿತಿದ್ದೇವೆ ಒಳಗೆ. ನಮ್ಗೆ ನಮ್ಮ ಮೇಲೆ ಬಂದದ ಏನ ನಾವು ಅಂಜಿ ಹೊಡೆಯುತ್ತಿದ್ದೇವೆ ಮನೆಗೆ. ಆ ರೀತಿಯಾಗಿ ಆಯ್ತು. ಆದ್ರ ಈಗ ಅದನ್ನ ಈಗೆಲ್ಲ ಬಿಡುಗಡೆ ಆಗುತ್ತದ ಅಲ್ಲ. ಮತ್ತೇನಂತ ಹೋದ್ರಿ 18 ಬಿಡಿಸುವರು. ದೇವರ ಬಲಗಡೆಯಲ್ಲಿ ಆಸೀನರುಡನಾದನು. ಇತ್ತಲಾಗಿ ಅವರು ಹೊರಟು ಹೋಗಿ ಎಲ್ಲೆಲ್ಲಿಯೂ ಸುವಾರ್ತೆಯನ್ನು ಸಾರಿದರು ಮತ್ತು ಕರ್ತನು ಅವರ ಕೂಡ ಕೆಲಸ ಮಾಡುತ್ತಾ ಸೂರ್ಯ ಕಾರ್ಯಗಳಿಂದ ಸುವಾರ್ತೆಯ ವಾಕ್ಯವನ್ನು ಬಲಪಡಿಸುತ್ತಾ ಇದ್ದರು. ಇವತ್ತು ನಾವು ನೀವು ಎಕ್ಕಡ್ಯಾರು ಹೋಗ್ಲತ್ತಿದೀವ, ನಾವು ಒಂಟರಾಗಿಲ್ಲ. ನಮಗ್ ಮಂದಿ ಹೊಡೆದ್ ನೋಡತ್ತಾರ ದೇವ್ರು, ಮಂದಿ ನಮಗ್ ಅವಮಾನ ಪಡಿಸೋದ್ ನೋಡತ್ತಾರ ದೇವ್ರು, ನಮಗ್ ಲುಕ್ಸಾಣ ಮಾಡೋದು ದೇವ್ರು ನೋಡತ್ತಾರ ದೇವ್ರು. ನಮಗ್ ಬಿಡಿಸೋ ಅವಸರ ಇಲ್ಲ. ನಾವು ಹತ ಸಾಕ್ಷಿಗಳಾದ್ರೂ ಪರವಾಗಿಲ್ಲ. ಒಂದ್ ವೇಳೆ ನಾವು ಹತ ಸಾಕ್ಷಿದಂದ್ರೆ ನಾವು ದೇವ್ರ ರಾಜ್ಯದಾಗ ಹೋಯ್ತೇವೆ ಗೊತ್ತಾ. ದೇವ್ರ ಸುವಾರ್ಥದ ಕೆಲಸದ ಮೇಲೆ ಒಂದ್ ವೇಳೆ ನಾವು ಇದ್ದೇವೆ ಅಂತಂದ್ರ ದೇವ್ರ ರಾಜ್ಯದಾಗ ನಮ್ಗೆ ಹೋಗ್ಲಕ್ಕ ಸುಲಭವಾಗಿದೆ. ನನ್ನ ಹೆಸರಿನ ನಿಮಿತ್ತವಾಗಿ ನಿಮ್ಗೆ ಈ ಲೋಕದಲ್ಲಿ ಏನ್ ಮಾಡ್ತಾರಂತ, ಹಿಂಸೆ ಪಡಿಸ್ತಾರಂತ, ಅವಮಾನ ಪಡಿಸ್ತಾರಂತ, ಜೈಲಿಗೆ ಹೋಯ್ತಾರಂತ, ಲುಕ್ಸಾಣ ಮಾಡ್ತಾರಂತ, ಶಿಕ್ಷೆ ಕೊಡ್ತಾರಂತ, ಇವೆಲ್ಲ ಕಾರ್ಯಗಳು ಜರುಗ್ತಾವ.
ಆತನ ರಾಜ್ಯದಾಗ ಹೋಗ್ಲಾಕ ನಾವು ನಾವು ಅವಮಾನಗಳು ಹೊಂದ್ಕೋಬೇಡ್ದ. ಒಬ್ರು ಬೈದ್ರು ಬಯಸ್ಕೋಬೇಕು, ಒಬ್ರು ಅಂದ್ರು ಅಂಗಿಸ್ಕೋಬೇಕು, ಹೊಡೆದ್ರು ಪೆಟ್ಟು ತಿನ್ಬೇಕು, ಪರವಾಗಿಲ್ಲ ಅನ್ಬೇಕು. ಆತನ ರಾಜ್ಯದ ಕಡೆ ನಾವು ಏನ್ ಮಾಡಿದ್ವಿ ಈ ಲೋಕದಾಗ ಕಡಿಮೆ ಅದ. ಏನಿಲ್ಲ, ನಾವು ಹಣ ಸಂಪಾದನೆ ಮಾಡಕ ಕಳ್ಳಂಡಿಕೆ ಮಾಡ್ತೇವೆ, ಸುಳ್ಳು ಹೇಳ್ತೇವೆ, ಯಾರಪ್ಪ ಮನೇಲಿ ಕೋರ್ಟಿನಾಗ ಹೋಗಿ ನಾವೇ ಮುಂದಿರ್ತೇವೆ. ಎದಕ್ಕಂದ್ರೆ ಗೊತ್ತಾ, ಈ ಲೋಕದ ನಮ್ಗೆ ನಾಶ ಮಾಡ ಹಣ ಆಸ್ತಿ ಅದ್ರ ಕಡೆ ನಾವು ಎಲ್ಲ ಮಾಡಕ್ ಸಿದ್ಧವಾಗಿದ್ದೆವು. ಕಡೆಗೆ ಪರಲೋಕ ರಾಜ್ಯದಾಗ ಹೋಗ್ಲಕ್ಕ ನಮ್ಗೆ ಮನಸ್ಸಿಲ್ಲ. ಪರಲೋಕ ರಾಜ್ಯದಾಗ ಯಾರಾದ್ರೂ ಹೋಗ್ಬೇಕಂತರು ಅವ್ರು ಮಾತ್ರ ಖಂಡಿತವಾಗಿ ಈ ಲೋಕದಾಗ ಆ ದೇವ್ರು ಹೇಳಿಂದೆ ಕೇಳ್ತಾರ. ಅದಕ್ಕಿಂದ ಇಲ್ಲಿ ನಿಜವಾಗ್ಲು ಏನು ಮಾಡಿದ್ವಿ ದೇವ್ರ ವಾಕ್ಯ ಹೇಳ್ತದ, ಸೂಚಕ ಕಾರ್ಯಗಳು ಏನಂತ ದೇವ್ರು ಮಾಡ್ತಾರ. ನೀವು ಪ್ರಾರ್ಥನೆ ಮಾಡ್ತಾರ, ನೀವು ಹಾವುಗಳಿಗೆ ಎತ್ತಿ ಹಿಡಿಬಹುದು, ಏನಾಗಲ್ಲ. ತಪ್ಪರ ಬಿದ್ದು ನಿಮ್ಗೆ ಯಾರ ಹಿಸಾಬಿ ಹಾಕಿದ್ರು ಏನ್ ಬಿ ಆಗಲ್ಲ. ಯಾಕೆ ಗೊತ್ತಾ, ಸಾಧು ಸುಂದರ್ ಸಿಂಗ್ಗ ಅವ್ರ ಶ್ರೀಗುರು ಅವ್ರ ಮಗನಿಗೆ ಬಹಳ ಪ್ರೀತಿ ಮಾಡ್ತಿದ್ರಂತ, ಅವ್ರು ಬಹಳ ಧನವಂತರು ಇದ್ರು ಅಂತ. ಕಟ್ಗೆ ಒಂದ್ಸಲ ನಂಬ್ತೀನಂತ, ಒಂದ್ಸಲ ಬೈಬಲ್ ಹಾರಾಡಿತೀನಂತ, ಒಂದ್ಸಲ ನಂಬ್ತೀನಂತ, ಒಂದ್ಸಲ ಬೈಬಲ್ ಸುಟ್ಟು ಹಾಕ್ತಿದ್ದಾನಂತ, ಹಿಂಗ್ ಮಾಡ್ತೀನಂತ. ಆದ್ರೆ ಯಾಕೋ ಇವ ಹಿಂಗ್ ಮಾಡ್ತಾನ, ನಮ್ಗೆಲ್ಲ ಯೇಸು ಸ್ವಾಮಿ ನಂಬ್ಕೊಂಡು ಕಸಿ ನಮ್ದು ಇಜ್ಜತ್ತೆಲ್ಲ ಹಾಳು ಮಾಡಿದ್ದೇನೆ ಅಂತ ಕಸಿ ಏನ್ ಮಾಡಿದ ಅಂದ್ರೆ ಥೋಡಿ ದಿನ ಸುಮ್ಮನೆ ಕೂತ್ರಿ ಎಕಡೆ ಹೋಗಿ ಮತ್ತ ಬಂದನಂತ. ಮತ್ತ ಬಂದ್ರಿನ ತಂದಿ ಆ ಮಗನಿಗೆ ಹೆಂಗ್ ಬಿ ಮಾಡು, ಆ ಮಗನಿಗೆ ಮಾತ್ರ ಇಟ್ಕೋಬೇಡ, ಯಾಕಡ್ರ ಕಳ್ಕೊಡು, ಏನಾರ ಹಾಕಿ ಕೊಲ್ಯಾಕು ಅಂತ ಹೇಳಿನಾಗ ನಿಜವಾಗಲು ಆ ಮಗನ ಸೋತು ಬಂದಿರಾಗ ವ್ಯವಸ್ಥೆ ಮಾಡಿರ ಮಟ್ಟರ ಮಗನ ಎಲ್ಲಿರ್ಬೇಡ, ಎಲ್ಲ ಸಿಟ್ಟಿನಾಗರ, ಮತ್ತೆ ನೀ ಯಾಕಡರ ಹೋಗು, ಎಲ್ಲರ ಇರು ಅಂತ ಕೇಸಿನಂದ್ರ ಥೋಡೆ ಅದ್ರಾಗ ದುಡ್ಡು ಹಾಕಿ ಮತ್ತ ಥೋಡೆ ಸಾರು ಮಾಡಿ ಚಪಾತಿ ಮಾಡಿ ಅದ್ರಾಗ ತುಂಬಾ ಇಸ ಹಾಕಿ ಇಲ್ಲಿ ಉಣ್ಬೇಡ್ಬೇಟ, ದೂರ ಹೋಗಿನ ಮೇಲೆ ಉಣು ಅಂದಲ್ಲ. ಯಾಕಂದ್ರೆ ಇಲ್ಲೇ ಉಣ್ರೆ ಇಲ್ಲೇ ಸತ್ತರು ಮತ್ತೆ ಡೆಡ್ ಬಾಡಿ ಈ ಕಡೆ ಬರ್ತದ ಅಲ್ಲ ಅಂತ ಕೇಸಿ ದೂರ ಒಯ್ದು ಕಸಿ ಉಣು ಅಂತ ನಿನಗ. ಯಾಕಡೋ ಟ್ರೈನಾಗ ಕುಂತು ಹೋಗ್ಯಾನ, ಹಲ್ಸುವಾಗಿನಾಗ ದೇವ್ರಿಗೆ ಪ್ರಾರ್ಥನೆ ಮಾಡಿ ಉಣ್ಣನ, ಇವ್ರು ಅಂದ್ಕೊಂಡ್ರ ಸತ್ ಹೋಗ್ಯಾನ ಅಂತ ಕೇಸಿ ಹೆಂಗ ಬಿ ಉಣ್ತಾರ, ಸಾಯ್ತ ಜನ ಇರಲ್ಲ, ತಿರುಗಿ ಮನೆಗೆ ಬರಲ್ಲ ಅಂತ ಅಂದ್ಕೊಂಡಾರ ಇವ್ರು. ಕಡೆಗೆ ಹೋಗ್ಯಾನ, ಜಪ ಮಾಡಿ ಉಣ್ಣನ, ಆದ್ರೆ ಇಸ ಹೊಂಟೋಗ್ಯದ, ಉಂಡು ಮಾಡಿ ತುಂಬಾ ಉಂಡು ಕಸಿ ಮಸ್ತ್ ನಿದ್ದೆ ಹೊಡೆದಾನ. ತಿರುಗಿ ಅದ್ ಕಸಿ ಲೋಕದಾಗ ಸುವಾರ್ತೆ ಸಾರ್ಲಕ್ಕ ಪ್ರಾರಂಭ ಮಾಡ್ಯಾನ. ಹಲ್ಲೆಲೂಯಾ. ಮೊಳಕಾಲೂರಿ ಪ್ರಾರ್ಥನೆ ಮಾಡಿದ್ರ ಕೆಳಗೆ ಅರ್ಗಲ್ಲವಲ್ಲ, ಕೆಳಗೆ ಅರ್ಗಲು ನಾವು ಕೆಸರಾಗ ಮೊಳಕಾಲೂರ್ದು ತೆಗ್ ಹೆಂಗ್ ಬೀಳ್ತಾವಲ್ಲ, ಹಾಂಗ ಅರ್ಗಲ್ಗಳು ತೆಗ್ ಬಿದ್ದಿದ್ವು ಅಂತ. ಇಲ್ಲೇ ಅದು ಇಲ್ಲೇ ಹೈದರಾಬಾದ್ದಾಗೆ ಅದ, ನಾವು ಹೋಗಿ ಬಂದಿದ್ದೆವು, ನೋಡಿ ಬಂದಿದ್ದೆವು. ಅದು ಹ್ಯಾಂಗ್ ಪ್ರಾರ್ಥನೆ ಮಾಡ್ತೀನೋ, ಹ್ಯಾಂಗ್ ಕೊಡ್ತೀನೋ, ಹ್ಯಾಂಗ್ ಹೇಳ್ತೀನೋ, ಆತನ ಸೇವಕರು ಇವತ್ತು ಬಿ ಹರಾಂದ್ರ ಪವರ್ಫುಲ್ ಆಗ್ಯಾರ. ಅಂತ ಸೇವೆ ಮಾಡ್ಲಿಕ್ಕಂದ್ರ ದೇವ್ರ ಕೃಪೆ ಮಾಡ್ತಾರ. ಇಸ ಪದಾರ್ಥಗಳು ನಿಮ್ಗೆ ಕೊನ ಇಲ್ಲಪ್ಪಲ್ಲಿ ಯಾರು ಬಿ ಕೊಟ್ಟರ ಅದು ಇರಲ್ಲ, ತೆಗೆದಾಕ್ತಾರ. ನನಗ್ ಬಿ ಇಸ ಹಾಕ್ಯಾರ, ನಮ್ಮ ಶತ್ರುಗಳು ನನಗ್ ಬಿ ಇಸ ಹಾಕ್ಯಾರ ಚಾಯ್ದಾಗ. ದೇವ್ರಿಗೆ ಪ್ರಾರ್ಥನೆ ಮಾಡೀನಿ, ಏನ್ ದೇವ್ರೆ ಹಿಂಗ್ ಯಾಕೋ ಆಗ್ಲತ್ತದ ಅಂತಂದ್ರ ನಿಜವಾಗ್ಲು ಹೋಗಸಿ ಕಾರ್ಯಕ್ರ ಹಚ್ಚಕ್ ಕಾರ್ ಬಿದ್ದದ. ಅದ್ರ ಬಾದ 6 ವರ್ಷ ಚಾಯ್ ಬಿಟ್ಕೊಟ್ಟಿದೆ ನಾನು. ಈ ಹಾಕ್ಲತ್ತಾರ ಅಂತ ಹೇಳಿಲ್ಲ, ಕುಡಿಬ್ಯಾಡ್ದ ಅಂತ ಹೇಳಿ ಬಿಟ್ಟಿದೆ, ಅದ್ ಕಸಿ ಬಿಟ್ಟಿಲ್ಲ. ಆ ರೀತಿಯಾಗಿ ದೇವ್ರ ಕಾರ್ಯ ಮಾಡ್ತಾರ. ದೇವ್ರಿಗೆ ಇಷ್ಟದಿಂದ ಮಾಡರಿ, ದೇವ್ರೆ ನಮ್ಗೆ ಸಹಾಯ ಮಾಡಿ ಬಲ ಪಡ್ತಾರ. ಮತ್ತೆ ನಂಬಿ ದೀಕ್ಷಾಸನ ತೆಗೆದುಕೊಂಡು ಈ ರೀತಿಯಾಗಿ ಕಾರ್ಯ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಖಂಡಿತವಾಗಿ ಜರುಗ್ತವ. ಎದಕ್ ಬಿ ನಾವು ಹೆದರೋದು ಭಯ ಪಡೋದು ಅವಸರ ಇಲ್ಲ. ಈ ಓದಿರ್ತಕ್ಕಂಥ ವಾಕ್ಯ ದೇವ್ರು ನಮ್ಮೆಲ್ಲರಿಗೆ ಆಧಾರವಾಗಿದ್ದು ಆಶೀರ್ವಾದ ಮಾಡಿ ನಾವು ಪ್ರಾರ್ಥನೆ ಮಾಡಿಕೊಂಡು ನಾವು ಮುಕ್ತಾಯ ಮಾಡ್ಕೊಂಬರಿ. ಪ್ರಾರ್ಥನೆ ಮಾಡ್ಕೊಂಬರಿ, ಕಣ್ಮುಚ್ಚರಿ, ಪ್ರಾರ್ಥನೆ ಮಾಡ್ಕೊಂಬರಿ. ಪರಿಶುದ್ಧವಾಗಿರುವ ದೇವರೇ, ನಿಮಗೆ ವಂದನೆಗಳು. ಈ ಒಂದು ಶಬ್ಬದ ದಿನದಲ್ಲಿ ನಿಮ್ಮ ಸನ್ನಿಧಾನದಲ್ಲಿ ಪ್ರಭಾ ನಮ್ಮೆಲ್ಲರಿಗೂ ಪ್ರಭಾ ಬರುವಂತೆ ಕೃಪೆ ಮಾಡಿದಕ್ಕಾಗಿ ಸ್ತೋತ್ರ. ಅದ್ಭುತವಾದ ಆರಾಧನಾ ಮಾಡುವಂತೆ ಕೃಪೆ ಮಾಡಿದಕ್ಕಾಗಿ ಸ್ತೋತ್ರ. ಈಗ ಪ್ರಭಾ ವಾಕ್ಯದ ಮೂಲಕವಾಗಿ ಮಾತಾಡಿ ನಮ್ಮೆಲ್ಲರಿಗೆ ನೀವು ಬಲಪಡಿಸಿದಕ್ಕಾಗಿ ವಂದನೆಗಳು ತಂದಿ. ಹೌದು ಪ್ರಭಾ, ಯೆಶಾಯನ ಗ್ರಂಥದಲ್ಲಿ 14ನೇ ಅಧ್ಯಾಯದಾಗ ಪ್ರಭಾ ಮೊದಲನೇ ಹೊಚ್ಚ ಹಿಡಿದು 7ನೇ ಹೊಚ್ಚ ಪ್ರಭಾ ಅದ್ಭುತವಾದ ರೀತಿಯಲ್ಲಿ ನಮ್ಮೆಲ್ಲರಿಗೆ ಮಾತಾಡಿ ಬಲಪಡಿಸಿದಕ್ಕಾಗಿ ವಂದನೆಗಳು ತಂದೆ. ಇವಾಗ ಪ್ರಭಾ ಮಾರ್ಕನ ಬರೆದ ಸುವಾರ್ತೆಯಲ್ಲಿ ಪ್ರಭಾ 15ನೇ ಅಧ್ಯಾಯದಲ್ಲಿ ಪ್ರಭಾ ಅದ್ಭುತವಾಗಿ ಪ್ರಭಾ ಮಾತಾಡಿ ನಮ್ಮೆಲ್ಲರಿಗೆ ಬಲಪಡಿಸ್ರಿ. ನಮ್ಮ ನಂಬಿಕೆ ಸಾಲಲ್ಲೇ ಹೋದರು ಪ್ರಭಾ, ನಂಬುವಂತೆ ಪ್ರಭಾ
ನೀವು ಕಾರ್ಯಜರುಗಿಸಲಿಕ್ಕೆ ಪ್ರಭು ನೀವು ಏರ್ಪಾಟ್ ಮಾಡಿದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ಈ ವಾಕ್ಯಗಳು ನಮ್ಮ ಹೃದಯದಲ್ಲಿ ನಮ್ಮ ಆಲೋಚನೆಗಳು ಇಟ್ಟುಕೊಂಡು ಇದ್ರ ವಾಕ್ಯದ ಪ್ರಕಾರ ಬಗ್ಗೆ ನಡ್ಕೊಂಡು ಅನೇಕ ಆಶೀರ್ವಾದಗಳು ನಾವು ನಮ್ಮ ಮಕ್ಕಳು ಹೊಂದಿಕೊಂಡು ನಾವೆಲ್ಲರೂ ರಕ್ಷಣೆ ಒಂದು ನಿತ್ಯ ಜೀವ ಪಡಿತಕ್ಕಂತ ಒಳ್ಳೆ ಭಾಗ್ಯತೆ ನೀವು ಕೊಡ್ತೀರಿ ಅಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೀವಿ ಸ್ವಾಮಿ. ಆಮೇನ್ ಆಮೇನ್ ಆಮೇನ್. ಪ್ರೈಸ್ ದಿ ಲಾರ್ಡ್.